ಎಲ್ರಿಗೂ ನಮಸ್ಕಾರ. ನಾವು ಒಬ್ಬರನ್ನೊಬ್ಬರು ನೋಡೋ ಮೂಲಕ, ಮಾತಾಡೋ ಮೂಲಕ ಮತ್ತು ಒಟ್ಟಿಗೆ ಕೆಲಸ ಮಾಡೋ ಮೂಲಕ ಹೇಗೆಲ್ಲ ಕಲಿತೀವಿ. ಬನ್ನಿ, ಇಂದು ನಮ್ಮ ಕಲಿಕೆಯ ಹಿಂದಿರುವ ಈ ಸಾಮಾಜಿಕ ಶಕ್ತಿಯನ್ನ ವಿವರಿಸುವ ವೈಗಾಟ್ಸ್ಕಿ ಅವರ ಒಂದು ಅದ್ಭುತ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರಶ್ನೆಯನ್ನ ಕೇಳಿದ್ರೆ ಸಾಮಾನ್ಯವಾಗಿ ಮಗು ತಾನಾಗೇ ಕಲಿಯುತ್ತೆ ಅನ್ನೋ ಉತ್ತರ ಬರುತ್ತೆ. ಆದರೆ ಲೆವ್ ವೈಗಾಟ್ಸ್ಕಿ ಅನ್ನೋ ಮನಶ್ಶಾಸ್ತ್ರಜ್ಞರು ಕಲಿಕೆ ಅನ್ನೋದು ಯಾವತ್ತೂ ಒಂಟಿ ಪಯಣ ಅಲ್ಲ, ಅದೊಂದು ಸಾಮಾಜಿಕ ಸಹಯೋಗ ಅಂತೆ ವಾದಿಸಿದ್ರು. ಅವರ ಈ ಉತ್ತರ ಶಿಕ್ಷಣದ ದೃಷ್ಟಿಯನ್ನೇ ಬದಲಾಯಿಸ್ಬಿಡ್ತು. ಹಾಗಾದ್ರೆ ಈ ಯೋಚನೆಯ ಹಿಂದಿರುವ ವ್ಯಕ್ತಿ ಯಾರು ಮತ್ತು ನಮ್ಮ ಮನಸ್ಸುಗಳು ಸಮಾಜದಿಂದ ಹೇಗೆ ರೂಪುಗೊಳ್ಳುತ್ತೆ ಅಂತ ಅವರು ಹೇಗೆ ವಿವರಿಸಿದ್ರು, ಬನ್ನಿ ನೋಡೋಣ. ಅವರ ಪ್ರಕಾರ ನಮ್ಮ ಜ್ಞಾನ ನಮ್ಮ ತಲೆಯೊಳಗೆ ಸುಮ್ಮನೆ ಹುಟ್ಟೋದಿಲ್ಲ. ಬದಲಿಗೆ ನಮ್ಮ ಸುತ್ತಮುತ್ತ ಇರೋ ಜನರು, ನಮ್ಮ ಸಂಸ್ಕೃತಿ ಮತ್ತು ನಾವು ಮಾತಾಡೋ ಭಾಷೆ ಇವೆಲ್ಲ ಸೇರಿ ನಮ್ಮ ಆಲೋಚನಾ ಸಾಮರ್ಥ್ಯವನ್ನ ಕಟ್ಟುವ ಆರ್ಕಿಟೆಕ್ಟ್ಗಳಿದ್ದಾಗೆ. ವೈಗಾಟ್ಸ್ಕಿ ಸಿದ್ಧಾಂತ 3 ಮುಖ್ಯ ಪಿಲ್ಲರ್ಗಳ ಮೇಲೆ ನಿಂತಿದೆ. 1. ಸಾಮಾಜಿಕ ಸಂವಹನ, ಅಂದ್ರೆ ನಾವು ಇತರರ ಜೊತೆ ಹೇಗೆ ಬೆರೆಯುತ್ತೇವೆ ಅನ್ನೋದು. 2. ಸಂಸ್ಕೃತಿ, ಅಂದ್ರೆ ನಾವು ಹಂಚಿಕೊಳ್ಳುವ ಜ್ಞಾನ ಮತ್ತು ಮೌಲ್ಯಗಳು. ಮತ್ತು 3. ಭಾಷೆ, ಈ ಎಲ್ಲವನ್ನೂ ಸಾಧ್ಯವಾಗಿಸುವ ಒಂದು ಪವರ್ಫುಲ್ ಟೂಲ್. ಈ 3 ಸೇರಿಯೇ ನಮ್ಮ ಜ್ಞಾನದ ಬೆಳವಣಿಗೆಯನ್ನು ರೂಪಿಸುತ್ತವೆ. ಇಲ್ನೋಡಿ, ವೈಗಾಟ್ಸ್ಕಿ ಅವರ ದೃಷ್ಟಿಕೋನ ಎಷ್ಟು ಸ್ಪಷ್ಟವಾಗಿದೆ. ವ್ಯಕ್ತಿ ಒಬ್ಬಂಟಿಯಲ್ಲ, ಸಮಾಜ, ಸಂಸ್ಕೃತಿ ಮತ್ತು ಭಾಷೆ ಇವು ಒಂದಕ್ಕೊಂದು ಎಷ್ಟು ಬಲವಾಡಿ ಬೆಸೆದುಕೊಂಡಿವೆ ಅಲ್ವಾ. ನಮ್ಮ ಆಲೋಚನೆಗಳು ಈ ಸಾಮಾಜಿಕ ಸಂದರ್ಭದಲ್ಲೇ ಅಳಲೋದು. ಇದು ಅವರ ಸಂಪೂರ್ಣ ಸಿದ್ಧಾಂತದ ಅಡಿಪಾಯ. ಸರಿ, ಈ ಸಾಮಾಜಿಕ ಬೆಂಬಲ ಕಲಿಕೆಗೆ ಹೇಗೆ ಸಹಾಯ ಮಾಡುತ್ತೆ? ಇದನ್ನ ವಿವರಿಸೋಕೆ ವಿಗಾಟ್ಸ್ಕಿ ತಮ್ಮ ಅತ್ಯಂತ ಪ್ರಸಿದ್ಧ ಪರಿಕಲ್ಪನೆಗಳಲ್ಲಿ ಒಂದನ್ನ ಪರಿಚಯಿಸಿದ್ರು. ಅದೇ ಕಲಿಕೆಯ ವಲಯ. ಇದನ್ನ ಕಲಿಕೆಯ ಸ್ವೀಟ್ ಸ್ಪಾಟ್ ಅಂತನೂ ಕರಿಬೋದು. ಅಂದ್ರೆ ಒಬ್ರು ತಾವಾಗಿಯೇ ಏನು ಮಾಡಬಲ್ಲರು ಮತ್ತು ಇನ್ನೊಬ್ಬರ ಸಹಾಯದಿಂದ ಏನು ಸಾಧಿಸಬಲ್ಲರು ಅನ್ನೋದರ ನಡುವಿನ ಆ ನಿರ್ಣಾಯಕ ಜಾಗ. ಇದು ತೀರಾ ಸುಲಭವೂ ಅಲ್ಲ, ತೀರಾ ಕಷ್ಟವೂ ಅಲ್ಲ. ಇಲ್ಲಿಯೇ ನಿಜವಾದ ಕಲಿಕೆ ಮತ್ತು ಬೆಳವಣಿಗೆಯಾಗೋದು. ಅಂದ್ರೆ ಈ ವಲಯ ಒಂದೇ ಜಾಗದಲ್ಲಿ ನಿಲ್ಲೋದಿಲ್ಲ, ಅದು ಬದಲಾಗ್ತಾನೇ ಇರುತ್ತೆ. ಒಮ್ಮೆ ಸಹಾಯದಿಂದ ಒಂದು ಸ್ಕಿಲ್ ಕಲ್ತ ಮೇಲೆ ಸ್ವಂತ ಸಾಮರ್ಥ್ಯದ ವಲಯ ದೊಡ್ಡದಾಗುತ್ತೆ ಮತ್ತು ಹೊಸ ಜಿಪಿಡಿ ಸೃಷ್ಟಿಯಾಗುತ್ತೆ. ಹಾಗಾಗಿ ಕಲಿಕೆ ಅನ್ನೋದು ನಿರಂತರವಾಗಿ ನಮ್ಮ ಸಾಮರ್ಥ್ಯದ ಗಡಿಗಳನ್ನು ವಿಸ್ತರಿಸುವ ಒಂದು ಡೈನಾಮಿಕ್ ಪ್ರಾಸೆಸ್. ಹಾಗಾದ್ರೆ ಈ ZPD ವಲಯದಲ್ಲಿ ಬೇಕಾದ ಬೆಂಬಲವನ್ನ ಯಾರು ಕೊಡ್ತಾರೆ ಮತ್ತು ಆ ಬೆಂಬಲ ನಿಜವಾಗಿ ಹೇಗಿಡುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಪ್ರಕ್ರಿಯೆಗೆ ಸ್ಕ್ಯಾಫೋಲ್ಡಿಂಗ್ ಅಂತ ಕರೀತಾರೆ. ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೆ ತಾತ್ಕಾಲಿಕವಾಗಿ ಸಾರ್ವೆ ಕಟ್ತಾರಲ್ವಾ, ಬಿಲ್ಡಿಂಗ್ ಗಟ್ಟಿಯಾದ್ಮೇಲೆ ಅದನ್ನ ತೆಗೆದಾಕ್ತಾರೆ. ಹಾಗೆಯೇ ಇಲ್ಲೂ ಕೂಡ ಮಾರ್ಗದರ್ಶಕರು ಕಲಿಯುವವರಿಗೆ ತಾತ್ಕಾಲಿಕವಾಗಿ ಸಪೋರ್ಟ್ ಮಾಡ್ತಾರೆ. ಉದ್ದೇಶ ಉತ್ತರ ಕೊಡೋದಲ್ಲ, ಬದಲಿಗೆ ಅವರು ತಾವಾಗಿಯೇ ಉತ್ತರವನ್ನ ತಲುಪೋಕೆ ಸಹಾಯ ಮಾಡೋದು. ಈ ಪ್ರಕ್ರಿಯೆ ಒಂದು ಸ್ಪಷ್ಟವಾದ ಹಾದಿಯಲ್ಲಿ ನಡೆಯುತ್ತೆ. ಮೊದಲು ನೇರವಾದ ಸಪೋರ್ಟ್ ಸಿಗುತ್ತೆ, ಆಮೇಲೆ ಕಲಿಯೋರು ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಕಾನ್ಫಿಡೆನ್ಸ್ ಹೆಚ್ಚಾದಾಗೆ ಸಪೋರ್ಟ್ ನಿಧಾನವಾಗಿ ಕಡಿಮೆ ಆಗುತ್ತೆ. ಕೊನೆಗೆ ಅವರು ಸ್ವತಂತ್ರರಾಗ್ತಾರೆ. ಇದು ಸಹಾಯ ಮಾಡಿ ನಂತರ ಹಿಂದೆ ಸರಿಯುವ ಒಂದು ಕ್ರಿಯಾತ್ಮಕ ಪ್ರಕ್ರಿಯೆ. ಈ ಸಹಾಯ ಮಾಡುವವರನ್ನ ಹೆಚ್ಚು ಜ್ಞಾನವುಳ್ಳ ಇತರರು ಅಥವಾ MKO ಅಂತ ಕರೀತಾರೆ. ಇದು ಟೀಚರ್ ಅಥವಾ ಪೋಷಕರೇ ಆಗಿರಬೇಕಂತೇನೂ ಇಲ್ಲ. ಒಂದು ನಿರ್ದಿಷ್ಟ ವಿಷಯದಲ್ಲಿ ನಮಗಿಂತ ಹೆಚ್ಚು ತಿಳಿದಿರುವ ಯಾವುದೇ ಸ್ನೇಹಿತ, ಕ್ಲಾಸ್ಮೇಟ್ ಅಥವಾ ಹಿರಿಯರೂ ಸಹ MKO ಆಗಬಹುದು. ಕಲಿಕೆ ಎಲ್ಲಿಂದ ಬೇಕಿದ್ರೂ ಬರಬಹುದು ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ವೈಗೋಟ್ಸ್ಕಿಯವರು ಕಲಿಕೆಗಾಗಿ ಒಂದು ಟೂಲ್ ಇದೆ, ಅದು ಬೇರೆ ಎಲ್ಲದಕ್ಕಿಂತ ತುಂಬಾನೇ ಪವರ್ಫುಲ್ ಅಂತ ನಂಬಿದ್ರು. ವೈಗೋಟ್ಸ್ಕಿ ಪ್ರಕಾರ ಭಾಷೆ ಅಂದ್ರೆ ಬರೀ ಮಾತಾಡಕ್ಕೆ ಇರೋದಲ್ಲ, ಅದು ನಮ್ಮ ಯೋಚನೆಗಳನ್ನೇ ರೂಪಿಸುವ ಒಂದು ಮೂಲಭೂತ ಸಾಧನ. ಪದಗಳ ಮೂಲಕವೇ ನಾವು ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದು, ನಮ್ಮ ಆಲೋಚನೆಗಳನ್ನ ಆರ್ಗನೈಸ್ ಮಾಡೋದು ಮತ್ತು ಇತರರ ಜೊತೆ ಸೇರಿ ಹೊಸ ಜ್ಞಾನವನ್ನ ಸೃಷ್ಟಿ ಮಾಡೋದು. ಭಾಷೆ ಇಲ್ಲದೆ ಕಾಂಪ್ಲೆಕ್ಸ್ ಆಗಿ ಯೋಚನೆ ಮಾಡೋದು ಅಸಾಧ್ಯ. ಮೊದಮೊದಲು ಚಿಕ್ಕ ಮಕ್ಕಳಲ್ಲಿ ಯೋಚನೆ ಬೇರೆ, ಮಾತು ಬೇರೆ ಇರುತ್ತೆ. ಆದ್ರೆ ಸುಮಾರು 3 ವರ್ಷ ವಯಸ್ಸಾದಾಗ ಇವೆರಡೂ ಒಂದಾಗುತ್ತೆ. ಆ ಹಂತದ ನಂತರ ನಮ್ಮ ಆಲೋಚನೆಗಳಿಗೆ ಪದಗಳ ರೂಪ ಸಿಗುತ್ತೆ ಮತ್ತು ನಮ್ಮ ಮಾತುಗಳು ತರ್ಕಬದ್ಧವಾಗುತ್ತೆ. ನಾವು ಪದಗಳಲ್ಲಿ ಯೋಚನೆ ಮಾಡಕ್ಕೆ ಶುರು ಮಾಡ್ತೀವಿ. ಚಿಕ್ಕ ಮಕ್ಕಳು ಆಟ ಆಡ್ಬೇಕಾದ್ರೆ ತಮಗೆ ತಾವೇ ಗಟ್ಟಿಯಾಗಿ ಮಾತಾಡ್ಕೊಳ್ಳೋದನ್ನ ನೋಡಿರ್ಬೋದು ಅಲ್ವಾ. ಇದನ್ನ ಖಾಸಗಿ ಮಾತು ಅಂತಾರೆ. ಇದು ಕನ್ಫ್ಯೂಷನ್ನ ಸಂಕೇತ ಅಲ್ಲ, ಬದಲಿಗೆ ತಮ್ಮ ಯೋಚನೆ ಮತ್ತು ಕೆಲಸಗಳನ್ನ ತಾವೇ ಗೈಡ್ ಮಾಡ್ಕೊಳ್ಳೋ ಒಂದು ವಿಧಾನ. ಈ ಆತ್ಮ ಸಂವಾದವೇ ಆಮೇಲೆ ಆಂತರಿಕ ಮಾತು ಆಗಿ ಬದಲಾಗುತ್ತೆ. ಇದು ಸೆಲ್ಫ್ ಕಂಟ್ರೋಲ್ ಬೆಳೆಸ್ಕೊಳ್ಳುವಲ್ಲಿ ಒಂದು ಮುಖ್ಯವಾದ ಹಂತ.
ಇಲ್ಲಿಯವರೆಗೂ ಒಬ್ಬ ವ್ಯಕ್ತಿ ಹೇಗೆ ಕಲಿತಾನೆ ಅಂತ ನೋಡಿದ್ವಿ, ಆದರೆ ವೈಗಾಟ್ಸ್ಕಿ ಸಿದ್ಧಾಂತದ ನಿಜವಾದ ಶಕ್ತಿ ಇರೋದು ಗುಂಪು ಕಲಿಕೆಯಲ್ಲಿ. ಈಗ ಈ ಐಡಿಯಾಗಳು ಗ್ರೂಪ್ಗಳಿಗೆ ಹೇಗೆ ಅನ್ವಯಿಸುತ್ತೆ ಅಂತ ನೋಡೋಣ. ವೈಗಾಟ್ಸ್ಕಿ ಕಲಿಕೆಯನ್ನ ಒಂದು ಟೀಮ್ ಸ್ಪೋರ್ಟ್ ತರ ನೋಡಿದ್ರು. ಕೋಆಪರೇಟಿವ್ ಪ್ರಾಜೆಕ್ಟ್ಸ್, ಗ್ರೂಪ್ ಡಿಸ್ಕಷನ್ಸ್ ಅಥವಾ ಫ್ರೆಂಡ್ಸ್ ಹತ್ರ ಕಲಿಯೋದು, ಎಲ್ಲ ವಿಧಾನಗಳಲ್ಲಿ ವಿದ್ಯಾರ್ಥಿಗಳು ಒಬ್ರಿಗೊಬ್ರು MKOಗಳಾಗಿ ಕೆಲಸ ಮಾಡ್ತಾರೆ. ಇದರಿಂದ ಪ್ರತಿಯೊಬ್ಬರ ತಿಳುವಳಿಕೆಯೂ ಮತ್ತಷ್ಟು ಆಳವಾಗತ್ತೆ ಮತ್ತು ಕಷ್ಟದ ಸಮಸ್ಯೆಗಳನ್ನ ಒಟ್ಟಾಗಿ ಬಗೆಹರಿಸೋಕೆ ಕಲಿತಾರೆ. ಭಾಷೆ ಮಾತ್ರ ಅಲ್ಲ, ಪ್ರತಿಯೊಂದು ಸಂಸ್ಕೃತಿ ನಮಗೆ ಮ್ಯಾಪ್ಸ್, ಸಿಂಬಲ್ಸ್, ನಂಬರ್ಸ್ ಮತ್ತು ಕಲೆಯಂತಹ ಬೌದ್ಧಿಕ ಉಪಕರಣಗಳನ್ನು ಕೊಡುತ್ತೆ. ಈ ಸಾಂಸ್ಕೃತಿಕ ಸಾಧನಗಳು ನಾವು ಹೇಗೆ ಯೋಚನೆ ಮಾಡ್ತೀವಿ ಅನ್ನೋದನ್ನು ನಿರ್ಧರಿಸುತ್ತೆ. ಉದಾಹರಣೆಗೆ, ಕ್ಯಾಲ್ಕುಲೇಟರ್ ಇರೋ ಮತ್ತು ಇಲ್ಲದೇ ಇರೋ ಸಮಾಜಗಳಲ್ಲಿ ಗಣಿತದ ಬಗ್ಗೆ ಯೋಚನೆ ಮಾಡೋ ರೀತಿ ಬೇರೆ ಬೇರೆ ಇರುತ್ತೆ. ಈ ಸಾಧನಗಳು ನಮ್ಮ ಜ್ಞಾನದ ಸಾಮರ್ಥ್ಯವನ್ನು ವಿಸ್ತರಿಸ್ತವೆ. ವೈಗೊಟ್ಸ್ಕಿ ಅವರ ಜೊತೆ ಇನ್ನೊಬ್ಬ ಪ್ರಮುಖ ಚಿಂತಕರಿದ್ರು. ಅವರೇ ಜೀನ್ ಪಿಯಾಜೆ. ಅವರು ಮಕ್ಕಳ ಬೆಳವಣಿಗೆಯ ಬಗ್ಗೆ ಸ್ಟಡಿ ಮಾಡಿದ್ರು. ಆದರೆ ಇಬ್ಬರ ದೃಷ್ಟಿಕೋನಗಳು ಬೇರೆ ಬೇರೆ ಆಗಿದ್ರು. ಪಿಯಾಜೆ ಮಗು ಜಗತ್ತನ್ನ ಹಂತ ಹಂತವಾಗಿ ತಾನಾಗೇ ಅನ್ವೇಷಿಸುತ್ತೆ ಅಂತ ನಂಬಿದ್ರೆ, ವೈಗೊಟ್ಸ್ಕಿ ಕಲಿಕೆಯು ಸಾಮಾಜಿಕ ಮಾರ್ಗದರ್ಶನದ ಮೂಲಕ ನಡೆಯುವ ನಿರಂತರ ಪ್ರಕ್ರಿಯೆ ಅಂತ ವಾದಿಸಿದ್ರು. ಅಂದ್ರೆ ಇದು ಸ್ವಂತ ಅನ್ವೇಷಣೆ ಮತ್ತು ಸಾಮಾಜಿಕ ಕಲಿಕೆ ನಡುವಿನ ವ್ಯತ್ಯಾಸ. ಹಾಗಾದ್ರೆ ಇಷ್ಟೆಲ್ಲ ಮಾತುಕತೆಯ ಸಾರಾಂಶ ಏನು? ಕಲಿಕೆ ಅನ್ನೋದು ಯಾವತ್ತೂ ಒಂದು ಒಂಟಿ ಪಯಣ ಅಲ್ಲ. ಅದು ಮೂಲಭೂತವಾಗಿ ಸೋಷಿಯಲ್. ನಮ್ಮ ಸುತ್ತಲಿನ ಜನರು, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಭಾಷೆಯೇ ನಮ್ಮ ಜ್ಞಾನದ ಜಗತ್ತನ್ನ ರೂಪಿಸುತ್ತೆ. ಈ ದೃಷ್ಟಿಕೋನವು ಶಿಕ್ಷಣದಲ್ಲಿ ಸಹಯೋಗ ಮತ್ತು ಮಾರ್ಗದರ್ಶನಕ್ಕೆ ಹೆಚ್ಚಿನ ಮಹತ್ವ ನೀಡಿತು. ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಜೀವನದಲ್ಲಿ MKO ಯಾರಾಗಿದ್ರು? ಯಾವ ಮಾತುಕತೆ, ಯಾವ ಪುಸ್ತಕ ಅಥವಾ ಯಾವ ಸ್ನೇಹಿತರು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸಿದ್ರು? ವೈಗೊಟ್ಸ್ಕಿ ಅವರ ಚಿಂತನೆ ನಮಗೆ ನೆನಪಿಸೋದೇನೆಂದ್ರೆ, ನಾವು ನಮ್ಮ ಸುತ್ತಿನ ಸಮಾಜದ ಉತ್ಪನ್ನಗಳು.